ಮಡಿವಾಳ ಮಾತದೇವರ ಮನದಲ್ಲಿ ನೆನೆಯುತ್ತಾ ಇಂದು ಸಿಂದಗಿ ತಾಲೂಕಾ ಮಡಿವಾಳ ಮಾತದೇವರ ಸೇವಾ ಸಂಘದ ಪರವಾಗಿ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ನಾನು ಬಸವರಾಜ ಅಕ್ಸರ ಶಿಕ್ಷಕ ಮಕ್ಕಳ ಸಾಹಿತಿ ತಮಗೆ ಒಂದು ವಿನಂತಿಯನ್ನು ನಾನು ಮಡಿವಾಳ ಸಮಾಜದ ಪರವಾಗಿ ನಾನು ಮಾಡಿಕೊಳ್ಳುತ್ತಿದ್ದೇನೆ. 2025 ಮತ್ತು 26ನೇ ಸಾಲಿನ SSLC ಹಾಗೂ PUCಯಲ್ಲಿ ಪ್ರಥಮ ಪರೀಕ್ಷೆ ಅಂದರೆ ಪ್ರಥಮ ಪೇಪರ್ನಲ್ಲಿ 70ಕ್ಕಿಂತ ಹೆಚ್ಚು ಪ್ರತಿಷ್ಠಿತ 70ಕ್ಕಿಂತ ಹೆಚ್ಚು ಅಂಕ ಪಡೆದಿರತಕ್ಕಂಥ ನಮ್ಮ ಸಿಂದಗಿ ಅಖಂಡ ತಾಲೂಕಿನ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳು ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸಿಂದಗಿ ತಾಲೂಕು ಮಡಿವಾಳ ಮಾತದೇವರ ಸೇವಾ ಸಂಘದವರು ಹಮ್ಮಿಕೊಂಡಿದ್ದು, ಆದ್ದರಿಂದ ತಾವೆಲ್ಲ ನಮ್ಮ ಸಿಂದಗಿ ಅಖಂಡ ತಾಲೂಕಿನ ದೇವರಪಿರಿಗೆ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಜೊತೆಗೆ ಸಿಂದಗಿ ನಗರದ ಎಲ್ಲ ತಾಲೂಕಿನ ನಮ್ಮ ಮಡಿವಾಳ ಸಮಾಜದವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ತಮ್ಮ ಮಕ್ಕಳು SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳನ್ನ ಒಂದು ಯಾದಿಯನ್ನು ತಾವು ನಮ್ಮ ಎದುರಿಗೆ ಕೊಟ್ಟಿದ್ದೇ ಆದ್ರೆ ಆ ಮಕ್ಕಳಿಗೆ ಅಂದರೆ ನಾವು ಜೂನ್ 5ಕ್ಕೆ ನಾವು ಕೊನೆಯ ಡೇಟನ್ನು ಕೊಟ್ಟಿದ್ದೀವಿ. ಜೂನ್ 5 ನಂತರ ನಾವು ಅದನ್ನು ಪ್ರಕ್ರಿಯೆಯಲ್ಲಿ ಮಾಡಿಕೊಂಡು ನಮ್ಮ ಇಡೀ ಸಮಾಜವನ್ನು ಒಗ್ಗಟ್ಟಿಸಿಕೊಂಡು ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಆದಿಯಾಗಿ ಗಣ್ಯರ ಪೂಜ್ಯರ ಆದಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು, ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಾವು ಇವತ್ತು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಆ ಅರ್ಜಿಯಲ್ಲಿ ತಾವೆಲ್ಲ ತಮ್ಮ ಮಕ್ಕಳ ಒಂದು ಜಾತಿ ಪ್ರಮಾಣ ಪತ್ರ, ಯಾಕಂದ್ರೆ ಒಂದು ಮಡಿವಾಳ ಸಮಾಜದ ಒಂದು ಜಾತಿ ಪ್ರಮಾಣ ಪತ್ರ ಹಾಗೂ ಆ ಮಗುವಿನ SSLC ಅಂಕಪಟ್ಟಿ ಮತ್ತು PUC ಅಂಕಪಟ್ಟಿ ಜೆರಾಕ್ಸ್ ಪ್ರತಿ ಇದು ನಡೀತದೆ. ಒಂದು ವೇಳೆ ನಮ್ಮ ಜಾತಿ ಪ್ರಮಾಣ ಪತ್ರ ಇದ್ದಿಲ್ಲ ಅಂತಂದ್ರೆ ಒಟ್ಟಿನಲ್ಲಿ ನಮ್ಮ ಮಡಿವಾಳ ಸಮಾಜದ ಮಗುವಿನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಈ ಸಂಘದ ಎಲ್ಲಿ ಹೇಳಿವಪ್ಪ ಅಂತಂದ್ರೆ ನಾವು ಸಿಂದಗಿ ನಗರದ ನಿಲಗಂಗಮ್ಮ ದೇವಿ ಗುಡಿ ಹತ್ರ ಅಲ್ಲೇರಾಗಲಿ, ಇಲ್ಲ ಅಂತಂದ್ರೆ ಹಳೆ ಬಾಜಾರ ಬಸವಣ್ಣ ದೇವರ ಗುಡಿಯಲ್ಲಿ ಕೂಡ ನಮ್ಮ ಇಸ್ತ್ರಿ ಅಂಗಡಿಗಳಿದ್ದಾವೆ. ಇಲ್ಲ ಅಂದ್ರೆ ನಟ ಟಾಕೀಸ್, ಹಳೆ ನಟ ಟಾಕೀಸ್ ಚಿತ್ರಮಂದಿರದಲ್ಲಿ ಕೂಡ ನಮ್ಮ ಇಸ್ತ್ರಿ ಅಂಗಡಿ ಇದಾವೆ. APMC ಗೇಟಿನಲ್ಲಿ ಕೂಡ ನಮ್ಮ ಇಸ್ತ್ರಿ ಅಂಗಡಿಗಳಿದ್ದಾವೆ. ಜೊತೆಗೆ ಮೇಲೆ ಬೆಸರ್ ಸರ್ಕಲ್ದಲ್ಲಿ ಒಂದೇ ಕ್ರಾಸಿಗೆ ಕೂಡ ನಮ್ಮ ಇಸ್ತ್ರಿ ಅಂಗಡಿಗಳದಾವ. ಒಟ್ಟಿನಲ್ಲಿ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲರಿ ಒಟ್ಟಿನಲ್ಲಿ ನಮ್ಮ ಮಡಿವಾಳ ಸಮಾಜದವರ ಕೈಯಲ್ಲಿ ಕೆಲವು ನಂಬರ್ಗಳನ್ನು ಕೂಡ ನಾವು ಅಲ್ಲಿ ಸಂದೇಶವನ್ನು ಕೊಟ್ಟಿದ್ದೀವಿ. ಆ ಸಂದೇಶಕ್ಕೆ ನೀವು ರೂಢಿಯಾಗಿ ತಮ್ಮ ಮಕ್ಕಳ ಮಾಹಿತಿಯನ್ನ ಕೊಟ್ಟಿದ್ದೇ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿ ನಮ್ಮ ಮಕ್ಕಳನ್ನ ಕೂಡ ನಮ್ಮ ಮಕ್ಕಳು ಕೂಡ ಎಲ್ಲಾ ಸಮಾಜದೊಳಗೆ ಅದಾವ ಅಂತಕ್ಕಂಥ ಒಂದು ಬಿಂಬಿಸುವಂತ ಕೆಲಸ ನಾವು ಮಿನಿಮಮ್ ಒಂದು 70% ಇಟ್ಕೊಂಡಿದ್ದೀವಿ. 70ಕ್ಕಿಂತ ಹೆಚ್ಚಿಗಿದ್ರೆ ಬಹಳ ಧನ್ಯವಾದಂತ ಕೆಲಸ. ತಾವು ಯಾರಾದರೂ ಕೂಡ ನಮ್ಮ ಮಡಿವಾಳ ಸಮಾಜಕ್ಕೆ ತಮ್ಮ ತನು ಮನ ಧನ ಕೊಡುವಂತ ಶಕ್ತಿ ದೇವರು ಕೊಟ್ಟಿದ್ದಪ್ಪ ಅಂತಂದ್ರೆ ತಾವೆಲ್ಲರೂ ಬಂದು ಕೈ ಜೋಡಿಸಿ ನಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ನೆರವು ನೀಡಬೇಕಾಗಿ ನಮ್ಮ ಸಿಂದಗಿ ತಾಲೂಕು ಮಡಿವಾಳ ಮಾತದೇವರ ಸಂಘದ ಪರವಾಗಿ ತಮ್ಮಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಮತ್ತೊಮ್ಮೆ ನನ್ನ ಜೊತೆ ಮಾಜಿ ಅಧ್ಯಕ್ಷರು ಕೂಡ ಈರಣ್ಣ ಅಕ್ಸರ್ ಎರಗಲ ಅವರು ಕೂಡ ಅದಾರ. ಅವರ ಆದಿಯಾಗಿ ಗುರು ಅಕ್ಸರ್ ಅವರಾಗಿರ್ಬೋದು, ತಿಪ್ಪಣ್ಣ ಅಕ್ಸರ್ ಅವರಾಗಿರಬಹುದು, ಗೊಲ್ಲಾಳ ಅಕ್ಸರ್ ಅವರಾಗಿರಬಹುದು, ಮತ್ತು ಮಡು ಆಗಿರಬಹುದು, ಜೊತೆಗೆ ವಿನಾಯಕರಾಗಿರ್ಬೋದು, ಒಟ್ಟಿನಲ್ಲಿ ಯಾರೇ ಇರಲಿ ಒಟ್ಟಿನೆಲ್ಲ ನಮ್ಮ ಸಿಂದಗಿ ತಾಲೂಕಿನ ಮಡಿವಾಳ ಸಮಾಜದ ಪರವಾಗಿ ಕುಲಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ತಾವೆಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ಶೀಘ್ರದಲ್ಲೇ ಜೂನ್ 5 ಒಳಗಾಗಿ ತಾವೆಲ್ಲ ಮಕ್ಕಳ ಮಾಹಿತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಾರೈಸಿ ತಮ್ಮೆಲ್ಲ ಶುಭ ಆಗಲಿ. ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.